ಬರ್ತೀವಿ. ಹೋಗಿ ಬನ್ನಿ. ಬಾರಯ್ಯ ಕಮಿಷನರ್ ಬಾ. ನಾನೇ ಫೋನ್ ಮಾಡೋಣ ಅಂತಿದ್ದೆ. ಯಾಕಯ್ಯ ತಲೆ ತಗ್ಗಿಸ್ಕೊಂಡಿದ್ದೀಯಾ? ಸರ್, ನೀವು ಹೇಳ್ತಿದ್ದು ನಿಜ. ಯಾವತ್ತೋ ಒಂದಿನ ನೆಮ್ಮದಿಯಾಗಿ ಸಾಯಕ್ಕೋಸ್ಕರ ಜೀವನ ಪೂರ್ತಿ ನರಳೋದಕ್ಕಿಂತ ಕೊನೆಗೊಂದಿನ ನರಳಿ ಸತ್ರು ಚಿಂತೆ ಇಲ್ಲ. ಜೀವನ ಪೂರ್ತಿ ಸುಖವಾಗಿರೋದೇ ತುಂಬಾ ಮುಖ್ಯ. ಅವತ್ ನೀವೇ ಹೇಳಿದ್ರಲ್ಲ, ಇದು ಕಲಿಯುಗ, ಮೋಸ ದಗ ವಂಚನೆ ಮಾಡೋರ್ಗೆ ಕಾಲ ಅಂತ. ಬಿ ಪಾಸಿಟಿವ್ ಅಲ್ಲ, ಬಿ ನೆಗೆಟಿವ್. ನಾವು ಬದುಕಬೇಕು ಅಂದ್ರೆ ತಲೆ ಹಿಡಿಯಕ್ಕೂ ಸೈ, ತಲೆ ಒಡೆಯಕ್ಕೂ ಸೈ. ಪಕ್ಕದ ಮನೆಗೆ ಬೆಂಕಿ ಇಟ್ಟಾದ್ರೂ ನಮ್ಮ ಮೈನ ಬೆಚ್ಚಿಗೆ ಮಾಡ್ಕೋಬೇಕು. ಅಂತೂ ಇಂತೂ ನಮ್ ದಾರಿಗೆ ಬಂದಿದೀಯ ನೋಡಯ್ಯ. ವೀರ ಯಾರು ಏನು, ನೀನು ಓದಿಸಿದ್ದು ಬೆಳೆಸಿದ್ದು ದೊಡ್ಡ ಆಫೀಸರ್ ಮಾಡಿದ್ದು ಎಲ್ಲ ಮುಗಿದೋದ ಕತೆ. ಅವಳೇ ನಿನ್ ಸ್ವಂತ ಮಗಳು ಅಲ್ವಲ್ಲ. ಈಗ ಅವಳು ದೇಶ ದೇಶ ಅಂದಿದ್ದಕ್ಕೆ ಏನಾದ್ಲು? ನಾಶ ಆದ್ಲು ಅಷ್ಟೇ. ಏಯ್ ಕಮಿಷನರ್, ಇನ್ನು ಮೇಲೆ ಜನಕ್ಕೆ ಹಾತ್ ಕೊಡೋ ಬದಲು ನನಗೆ ಸಾಥ್ ಕೊಡು. ಸರ್ಕಾರ ಸಂಬಳಕ್ಕೆ ಕೆಲಸ ಮಾಡೋದು ಒಂದೇ, ರೈತನಾಗಿ ವ್ಯವಸಾಯ ಮಾಡೋದು ಒಂದೇ. ಅವನ ಬೆಳೆಗೂ ಬೆಲೆ ಸಿಗೋದಿಲ್ಲ, ನಿಮ್ ಕೆಲಸಕ್ಕೂ ನ್ಯಾಯ ಸಿಗೋದಿಲ್ಲ. ಅದಕ್ಕೆ ಅನ್ಯಾಯದ ದಾರಿಗೆ ಬಾ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಸರ್. ಆಡಿಗೆ ಬೇಕಾಗಿರೋ ಫೇಕ್ ನೋಟ್ಸು, ಆ ಪ್ರಿಂಟಿಂಗ್ ಮೆಷಿನ್ ಇವೆಲ್ಲ ಎಲ್ಲಿದೆ ಅಂತ ನನಗೆ ಗೊತ್ತು ಸರ್. ಗೊತ್ತಾ? ಅದೆಲ್ಲಿದೆ ಅಂತ ಬೇಗ ಹೇಳಯ್ಯ. ಓ, ಮರ್ತೇ ಬಿಟ್ಟಿದ್ದೆ. ಈಗ ಇವನು ನಮ್ ಪಕ್ಷ ದುಡ್ಡಿದ್ರೆ ಮಾತ್ರ ದೋಸ್ತಿ. 5 ಕೋಟಿ ಕೊಡ್ತೇನೆ ಸರ್. ಸಾಲಲ್ಲ? ಸಾಲಲ್ವಾ? ಕತ್ತಿಗೆ ಯಾಕೆ ಹತ್ತಿ ಕಾಳಿ ಇಡಾದಿತ್ತು ಅಂತೀನಿ. 10 ಕೋಟಿ ಕೊಡ್ತೀನಿ. ಏನ್ ಸರ್? ಹಾಳಾಗಿ ಹೋಗ್ಲಿ. 15 ಕೋಟಿ ಕ್ಯಾಶ್. ಡನ್. ಮೈಲಾರಿ, ಕೋಟಿ ಅಂದ್ರೆ ಮಕ್ಕಳು ದಿನ ಬೋಟಿ ಮಾಡ್ಕೊಂಡ್ಬಿಟ್ಟಾರ. ಕಮಿಷನರ್ ಸಹಿತ ಕಮಿಷನ್ ಏಜೆಂಟ್ ಮಾಡ್ಕೊಂಡ್ಬಿಟ್ರಲ್ಲಪ್ಪ ಅಂತೀನಿ ನಾನು. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. 15 ಕೋಟಿ ರೂಪಾಯಿ ನೀವು ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗ ನಿಮ್ ಮನಿ ಬಾಗಲ್ದಾಗ ಬಂದ್ ಬಿದ್ದಿರ್ತೈತಿ. ಸಿಟಿಯಿಂದ 40 ಕಿಲೋಮೀಟರ್ ದೂರ ಇರೋ ಹೊಸಕೋಟೆ ಪಕ್ಕ ನಂದಗುಡಿ ಅನ್ನೋ ಜಾಗದಲ್ಲಿದೆ. ಹಲೋ ಆರ್ಡಿ, ಹ್ಯಾಪಿ ನ್ಯೂಸ್. ಏನದು? ನೀನು ಪ್ಲಾನ್ ಮಾಡಿದ್ಯಲ್ಲ ಆ ಸರಣಿ ಬಾಂಬ್ ಸ್ಫೋಟ ಮಾಡೋದನ್ನ ಹಾರುತ್ತೆ ಬಿಡು. ಆ ಕಂಟೈನರ್ ಎಲ್ಲಿದೆ ಅಂತ ಕಮಿಷನರ್ ಬಂದು ಬೊಗಳಿ ಆಯ್ತು. ಇಷ್ಟು ದಿನ ನ್ಯಾಯ ನೀತಿ ನಿಷ್ಠೆ ಅಂತ ನಿಯತ್ತಿನ ನಾಯಿ ತರ ಆಡ್ತಿದ್ನಲ್ಲ, ಈಗ ನಾನು ಹಾಕೋ ಬಿಸ್ಕೆಟ್ಗೆ ಬಾಲ ಅಲ್ಲಾಡಿಸ್ತಾ ನನ್ನ ಕಾಲ್ ನೆಕ್ಕೋ ನಾಯಿ. ಇವಾಗ ಕಂಟೈನರ್ ಎಲ್ಲಿದೆ? ನಂದಗುಡಿಲಿ. ಏಯ್, ನಂದಗುಡಿಗೆ ತಿಳ್ಸು. ಜೊತೆಯಲ್ಲಿ ಸತ್ಯ, ಉಸಿರಲ್ಲಿ ನ್ಯಾಯ, ದಂಡಿಸುವ ದುರ್ಗೆ. ಹೀಗೆ ಹೀಗೆ ಅಗ್ನಿಶಿಖೆ. ನೀನು ಬದುಕಿದೀಯ? ವೀರ